ಒಂದಾನೊಂದು ಕಾಲದಲ್ಲಿ ಹಸಿರು ಬೆಟ್ಟಗಳ ನಡುವೆ ಇರುವ ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಬಡ ರೈತ ತನ್ನ ಹೆಂಡತಿಯ ಜೊತೆ ವಾಸವಿದ್ದನು. ಬಡತನವು ಅವರನ್ನು ತುಂಬಾ ಕಂಗೆಡಿಸಿತ್ತು. ಮಳೆಯಾದರೂ ಮನೆ ಸೋರಿಕೊಳ್ಳುತ್ತಿತ್ತು. ಹೊಲದಲ್ಲಿ ದುಡಿಯುವುದರಿಂದ ಬಂದ ಹಣ ಬದುಕಲು ಸಾಲುತ್ತಿರಲಿಲ್ಲ. ಒಮ್ಮೆ ರಾಮಯ್ಯನ ಹೆಂಡತಿ ಚಿಂತೆಯಿಂದ ಹೇಳಿದಳು, ನಮಗೆ ದೇವರು ಯಾವಾಗ ಕರುಣೆ ತೋರುತ್ತಾರೋ ತಿಳಿಯದು. ನಮ್ಮ ಮನೆಯನ್ನು ದುರಸ್ತಿ ಮಾಡಿಕೊಳ್ಳಬೇಕು. ಇಲ್ಲದಿದ್ದರೆ ಈ ವರ್ಷ ಮಳೆಗೆ ಕುಸಿದು ಬೀಳಬಹುದು. ನಮ್ಮ ದುಡಿಮೆ ಇದಕ್ಕೆ ಸಾಲದು. ಒಂದು ಹೊತ್ತಿನ ಊಟಕ್ಕೆ ಪರದಾಡುವ ಪರಿಸ್ಥಿತಿಯಾಗಿದೆ. ನಾಳೆ ಪಕ್ಕದ ಊರಿಗೆ ಹೋಗಿ ಕೆಲಸ ಹುಡುಕಿ ಬನ್ನಿ. ನಿನ್ನ ಆಲೋಚನೆ ಸರಿಯಾಗಿದೆ. ಮಳೆಗಾಲ ಬೇರೆ ಸಮೀಪಿಸುತ್ತಿದೆ. ನಮ್ಮ ಮನೆಯನ್ನು ಕಟ್ಟಿಕೊಳ್ಳಬೇಕು. ನನ್ನ ದುಡಿಮೆ ಸಾಲದು. ನಾಳೆ ಪಕ್ಕದ ಊರಿಗೆ ಹೋಗಿ ಕೆಲಸ ಹುಡುಕಿ ಬರುತ್ತೀನಿ. ಬೆಳಗ್ಗೆ ರಾಮಯ್ಯ ಕಾಡಿನ ದಾರಿಯಲ್ಲಿ ನಡೆದು ಹೋಗುತ್ತಿದ್ದ. ನಡೆದು ದಣಿವು ಅವನನ್ನು ಅವರಿಸತೊಡಗಿತು. ಪಕ್ಕದಲ್ಲೇ ನೀರು ಹರಿಯುವ ಸದ್ದು ಕೇಳಿಸಿತು. ನಿಧಾನವಾಗಿ ಅತ್ತ ಹೆಜ್ಜೆ ಹಾಕಿದನು. ನದಿಯ ದಡದಲ್ಲಿ ಕುಳಿತು ತನ್ನ ನೋವು, ತೊಂದರೆಗಳನ್ನು ಮೌನವಾಗಿ ಹೇಳಿಕೊಂಡ. ಎಷ್ಟು ದುಡಿದರೂ ಧನ ಸಂಪಾದನೆ ಆಗುವುದಿಲ್ಲ. ನಮ್ಮ ಜೀವನ ಯಾವಾಗ ಸುಧಾರಿಸುತ್ತದೆ ಎಂದು ನಿಟ್ಟುಸಿರಿಟ್ಟ. ಆಗ ಅಲ್ಲಿ ಒಂದು ವಿಚಿತ್ರ ಘಟನೆ ನಡೆಯಿತು. ನದಿಯಿಂದ ಏಕಾಏಕಿ ಒಂದು ದೊಡ್ಡ ಮೀನು ಹಾರಿ ಬಂದು ದಡದ ಮೇಲೆ ಬಿದ್ದು ಒದ್ದಾಡತೊಡಗಿತು. ಅಲ್ಲಿಯೇ ಪಕ್ಕದಲ್ಲಿ ನಡೆದು ಹೋಗುತ್ತಿದ್ದ ರಾಮಯ್ಯ ಆ ದೃಶ್ಯವನ್ನು ನೋಡಿ ಓಡುತ್ತಾ ಬಂದು ಕರುಣೆಯಿಂದ ಮೀನನ್ನು ಕೈಯಲ್ಲಿ ಎತ್ತಿ ಹಿಡಿದು ನೀರಿಗೆ ನಿಧಾನವಾಗಿ ಎಸೆದನು. ಮೀನು ನೀರಿನ ಒಳಗೆ ಹೋಗಿ ಪುನಃ ಮೇಲೆ ಬಂದು ಹೊಳೆಯತೊಡಗಿತು. ಕ್ಷಣದಲ್ಲೇ ರಾಮಯ್ಯನನ್ನು ಉದ್ದೇಶಿಸಿ ಮಾತನಾಡತೊಡಗಿತು. ರಾಮಯ್ಯ, ನೀನು ಮಾಡಿದ ದಯೆಗೆ ಧನ್ಯವಾದಗಳು. ಯಾರು ಹೀಗೆ ಜೀವ ರಕ್ಷಣೆ ಮಾಡ್ತಾರೋ ಅವರಿಗೆ ನಾನು ಸಹಾಯ ಮಾಡುತ್ತೇನೆ. ಏನು ಬಯಸುತ್ತೀಯಾ ಎಂದು ಕೇಳಿತು. ರಾಮಯ್ಯ ಅಚ್ಚರಿಯಿಂದ ನೋಡಿದ. ಮೀನು ನಿಜವಾಗಿಯೂ ಮಾತನಾಡುತ್ತಿದೆ ಎಂದು ಅರಿವಾಗಿ, ನನಗೆ ದೊಡ್ಡದಾಗಿ ಏನೂ ಬೇಡ. ನನ್ನ ಮನೆಯನ್ನೇ ಕಟ್ಟಿಕೊಳ್ಳಲು ಸಾಮರ್ಥ್ಯವಿಲ್ಲ ಎಂದು ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಮೀನು ಮೃದುವಾಗಿ ನುಡಿಯಿತು, ನಿನ್ನ ಕರುಣೆ ಮತ್ತು ಸತ್ಯತೆ ನನಗೆ ಇಷ್ಟವಾದವು. ಮನೆಗಾಗಿ ಚಿಂತಿಸಬೇಡ. ಹೋಗಿ ನೋಡು, ನಿನಗೆ ಬೇಕಿರುವುದು ದೊರೆತಿರುತ್ತದೆ ಎಂದು ಹೇಳಿ ಕಣ್ಮರೆಯಾಯಿತು. ರಾಮಯ್ಯ ಗೊಂದಲದಲ್ಲಿದ್ದರೂ ಸಹ ಮೀನಿಗೆ ಧನ್ಯವಾದ ತಿಳಿಸಿ ಮನೆಯ ಕಡೆಗೆ ಪ್ರಯಾಣ ಬೆಳೆಸಿದ. ಮನೆಯ ಬಳಿ ತಲುಪಿದಾಗ ಅವನು ನಿಂತ ಜಾಗದಲ್ಲೇ ಬೆಚ್ಚಿಬಿದ್ದ. ಹಳೆಯ ಗೂಡಿನ ಬದಲಿಗೆ ಅಲ್ಲೊಂದು ದೊಡ್ಡ ಅರಮನೆ, ಹೊಳೆಯುವ ಗೋಡೆಗಳು, ವಿಶಾಲ ಆವರಣ, ಸೊಗಸಾದ ಅರಮನೆ. ಬಾಗಿಲು ಬಳಿ ಅವನ ಹೆಂಡತಿ ಆಶ್ಚರ್ಯದಿಂದ ನಿಂತಿದ್ದಳು. ರಾಮಯ್ಯನನ್ನು ನೋಡುತ್ತಲೇ, ಇದು ಏನು? ನಮ್ಮ ಮನೆಗೆ ಏನಾಯಿತು ಎಂದು ಕೇಳಿದಳು. ರಾಮಯ್ಯ ನದಿಯಲ್ಲಿ ನಡೆದ ಅದ್ಭುತ ಘಟನೆಯನ್ನೆಲ್ಲ ಹೇಳಿದ. ಅವಳಿಗೂ ಅಚ್ಚರಿಯ ಜೊತೆಗೆ ಸಂತೋಷವೂ ಆಯಿತು. ಆ ದಿನದಿಂದ ರಾಮಯ್ಯ ಮತ್ತು ಅವನ ಹೆಂಡತಿ ಸುಖ ಸಮೃದ್ಧಿಯಿಂದ ಬದುಕಿದರು. ಅವನು ಪಡೆದ ಐಶ್ವರ್ಯವನ್ನು ಸ್ವಾರ್ಥಕ್ಕಾಗಿ ಬಳಸದೆ ಹಳ್ಳಿಯ ಬಡವರಿಗೂ ಸಹಾಯ ಮಾಡಿದ.